ಆಡಳಿತ, ಜನರ ಕಷ್ಟ ಸುಖಗಳು ಮತ್ತು ಚುನಾವಣೆಯ ಫಲಿತಾಂಶ ಇವುಗಳ ನಡುವೆ ಇರುವ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದು ಕ್ಷೇತ್ರದ ಆಳವಾದ ಡೇಟಾ ಆಧಾರಿತ ವಿಶ್ಲೇಷಣೆ ಮಾಡೋಣ. ಯಾಕಂದ್ರೆ ನೋಡಿ, ರಾಜಕೀಯ ಅನ್ನೋದು ಕೇವಲ ಅಂಕಿಸಂಖ್ಯೆಗಳ ಆಟ ಅಲ್ಲ, ಅದು ಜನರ ಬದುಕಿನ ಕನ್ನಡಿ, ಅವರ ಆಸೆ ನಿರಾಸೆಗಳ ಪ್ರತಿಬಿಂಬ. ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಭಟ್ಕಳ. ಇದನ್ನ ಕೇವಲ ಒಂದು ಕ್ಷೇತ್ರ ಅಂತ ನೋಡ್ಬೇಡಿ, ಬದಲಾಗಿ ದೇಶದಲ್ಲಿ ನಡೀತಿರೋ ದೊಡ್ಡ ರಾಜಕೀಯ ವಿದ್ಯಮಾನಗಳ ಒಂದು ಸಣ್ಣ ರೂಪ ಅಂತ ಅಂದುಕೊಳ್ಳಿ. ಇಲ್ಲಿನ ಮಣ್ಣಿನ ಕಥೆ, ಇಲ್ಲಿನ ಜನರ ಬದುಕಿನ ಸವಾಲುಗಳೇ ನಮ್ಮ ಇವತ್ತಿನ ಚರ್ಚೆಯ ತಿರುಳು. ಈ ವಿಶ್ಲೇಷಣೆಯಲ್ಲಿ ನಾವು ಯಾವುದೇ ವ್ಯಕ್ತಿಗಳ ಬಗ್ಗೆ ಮಾತಾಡಲ್ಲ, ಬದಲಾಗಿ ವ್ಯವಸ್ಥೆಯ ಮೇಲೆ ಗಮನ ಹರಿಸೋಣ. ಯಾಕಂದ್ರೆ ರಾಜಕೀಯ ವ್ಯವಸ್ಥೆಗಳು ಸಾಮಾನ್ಯ ಜನರ ದಿನನಿತ್ಯನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಆಡಳಿತ ಅನ್ನೋದು 5 ವರ್ಷಕ್ಕೊಮ್ಮೆ ಬರುವ ಚುನಾವಣೆಯಲ್ಲ, ಅದು ಪ್ರತಿದಿನ ಉಳಿಸಿಕೊಳ್ಳಬೇಕಾದ ಒಂದು ನಂಬಿಕೆ. ಸರಿ, ಹಾಗಾದ್ರೆ ನಮ್ಮ ಪ್ರಯಾಣ ಹೇಗೆ ಸಾಗತ್ತೆ? ಮೊದಲು ಭಟ್ಕಳದ ನಿಜವಾದ ಸ್ಥಿತಿ ಏನು ಅಂತ ನೋಡೋಣ. ಆಮೇಲೆ ಜನರು ಕೊಟ್ಟ ತೀರ್ಪಿನ ಅರ್ಥವೇನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಕಾರಣವಾದ ಅಧಿಕಾರದ ಮಾದರಿಗಳು ಮತ್ತು ನಿರ್ಲಕ್ಷ್ಯವನ್ನ ವಿಶ್ಲೇಷಿಸಿ ಕೊನೆಗೆ ಆಡಳಿತಕ್ಕಾಗಿ ಒಂದು ನೀಲಿನಕ್ಷೆ ಮತ್ತು ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಣ ಹೇಗೆ ಅಂತ ಚರ್ಚಿಸೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಕ್ಷೇತ್ರದ ವಾಸ್ತವ ಸ್ಥಿತಿ ಏನು? ಯಾವುದೇ ರಾಜಕೀಯವನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಅಲ್ಲಿನ ನೆಲದ ಸತ್ಯವನ್ನ, ಅಲ್ಲಿನ ಜನರ ಬದುಕಿನ ನಿಜವಾದ ಚಿತ್ರಣವನ್ನ ತಿಳಿದುಕೊಳ್ಳಲೇಬೇಕು. ನೋಡಿ, ಭಟ್ಕಳದ ಜನಸಂಖ್ಯೆಯನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇದು ಬಹುತೇಕ ಗ್ರಾಮೀಣ ಪ್ರದೇಶ. ಸುಮಾರು 70% ಜನರು ಹಳ್ಳಿಗಳಲ್ಲೇ ವಾಸಿಸ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಗಮನಾರ್ಹ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯವೂ ಇದೆ. ಈ 2 ಅಂಶಗಳೇ ಇಲ್ಲಿನ ರಾಜಕೀಯದ ದಿಕ್ಕನ್ನು ನಿರ್ಧರಿಸುತ್ತೆ ಮತ್ತು ಅಭಿವೃದ್ಧಿಯ ಆದ್ಯತೆಗಳನ್ನು ರೂಪಿಸ್ಮೇಟಾಗುತ್ತೆ. ಹಾಗಾದ್ರೆ ಜನರ ಅಸಮಾಧಾನಕ್ಕೆ ಮುಖ್ಯ ಕಾರಣಗಳೇನು? ಇಲ್ಲಿ ನೋಡಿ, ಪಟ್ಟಿ ದೊಡ್ಡದಿದೆ. ಕುಡಿಯೋ ನೀರಿನ ತೀವ್ರ ಅಭಾವ, ಕೆಲ್ಸ ಇಲ್ಲದೆ ಯುವಕರು ಬೇರೆ ಕಡೆ ವಲಸೆ ಹೋಗ್ತಿರೋದು, ಹಾಳಾದ ರಸ್ತೆ ಚರಂಡಿಗಳು. ಹೀಗೆ ಒಂದೊಂದಾಗಿ ನೋಡಿದ್ರೆ ಇದು ವ್ಯವಸ್ಥಿತ ನಿರ್ಲಕ್ಷ್ಯದ ಸ್ಪಷ್ಟ ಚಿತ್ರಣವನ್ನು ಕೊಡುತ್ತೆ. ಇವು ಕೇವಲ ಸಮಸ್ಯೆಗಳಲ್ಲ, ಇವು ಜನರ ದೈನಂದಿನ ಜೀವನದ ಹೋರಾಟಗಳು. ಅಂಕಿಅಂಶಗಳು ಒಂದು ಕತೆ ಹೇಳಿದ್ರೆ, ಜನರ ಮಾತುಗಳು ನಿಜವಾದ ನೋವನ್ನ ಹೇಳುತ್ತೆ. ಈ ಒಂದು ಮಾತನ್ನ ಕೇಳಿ, ನಮಗೆ ನೀರು ರಾಜಕೀಯ ವಿಷಯ ಅಲ್ಲ, ಇದು ದೈನಂದಿನ ಘನತೆಯ ಪ್ರಶ್ನೆ. ಇದು ನೀರಿನ ಬಿಕ್ಕಟ್ಟಿನ ಹಿಂದಿರುವ ಹತಾಶೆಯನ್ನ, ಆ ಮೂಲಭೂತ ಅವಶ್ಯಕತೆಯ ತುರ್ತನ್ನ ಸ್ಪಷ್ಟವಾಗಿ ಹಿಡಿದಿಡುತ್ತೆ. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಜನರು ತಮ್ಮ ವೋಟ್ ಮೂಲಕ ಕೊಟ್ಟ ಉತ್ತರ ಏನು ಅದನ್ನು ನೋಡೋಣ. ಚುನಾವಣೆಯ ಫಲಿತಾಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವು ಜನರ ನೇರ ತೀರ್ಪು. 2018ರಿಂದ 2023 ಈ 5 ವರ್ಷಗಳಲ್ಲಿ ನೋಡಿ, 2 ಪ್ರಮುಖ ಪಕ್ಷಗಳ ಮತ ಹಂಚಿಕೆಯಲ್ಲಿ ಎಂಥ ದೊಡ್ಡ ಬದಲಾವಣೆ ಆಗಿದೆ. ಬಿಜೆಪಿ ಮತಗಳಿಕೆ ಗಣನೀಯವಾಗಿ ಕೆಳಗಿಳಿದ್ರೆ, ಕಾಂಗ್ರೆಸ್ ಮತಗಳಿಕೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಮೇಲೇರಿದೆ. ಇದೊಂದು ಅನಿರೀಕ್ಷಿತ ತಿರುವಲ್ಲ, ಬದಲಾಗಿ ಬದಲಾವಣೆಯ ಒಂದು ಸ್ಪಷ್ಟ ಸಂಕೇತ. -11.3%. ಇದನ್ನ ಕೇವಲ ಒಂದು ನಂಬರ್ ಅಂತ ಅನ್ಕೋಬೇಡಿ, ಇದೊಂದು ಸ್ಪಷ್ಟವಾದ ತಿರಸ್ಕಾರದ ಸಂದೇಶ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಮತದಾರನ ತೀರ್ಪೇ ಅಂತಿಮ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮ ಅಭಿಪ್ರಾಯವನ್ನ, ತಮ್ಮ ಧ್ವನಿಯನ್ನ ಎತ್ತಿ ಹಿಡಿಯೋ ಹಕ್ಕನ್ನ ಕೊಟ್ಟಿದೆ. ಆ ಧ್ವನಿಯನ್ನ ಗೌರವದಿಂದ ಕೇಳಿಸ್ಕೊಳ್ಳೋದು ಮತ್ತು ಪ್ರತಿಯೊಬ್ಬರ ಘನತೆಯನ್ನ ಕಾಪಾಡೋದು ನಾಯಕರ ಮೊದಲ ಜವಾಬ್ದಾರಿ. ಹಾಗಾದ್ರೆ ಈ ದೊಡ್ಡ ಬದಲಾವಣೆ ಆಗಿದ್ದು ಯಾಕೆ? ಫಲಿತಾಂಶದ ಮೇಲ್ನೋಟವನ್ನು ನೋಡಿದಾಯ್ತು. ಈಗ ಅದರ ಹಿಂದಿರೋ ರಚನಾತ್ಮಕ ಕಾರಣಗಳನ್ನ, ವ್ಯವಸ್ಥೆಯ ದೌರ್ಬಲ್ಯಗಳನ್ನ ವಿಶ್ಲೇಷಿಸೋಣ ಬನ್ನಿ. ಪಕ್ಷದ ಆಂತರಿಕ ವಿಶ್ಲೇಷಣೆಯೇ ಒಂದು ವಿಪರ್ಯಾಸವನ್ನ ತೋರಿಸುತ್ತೆ. ಒಂದು ಕಡೆ ಸಂಘಟನೆ ಮತ್ತು ಸಂಪನ್ಮೂಲಗಳ ಬಲ ಇದೆ, ಆದರೆ ಇನ್ನೊಂದು ಕಡೆ ಆಡಳಿತ ವಿರೋಧಿಯಲ್ಲೇ ಜನರ ಕೋಪ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಮಾತನ್ನ ಕೇಳಿಸ್ಕೊಳ್ಳೋ ವ್ಯವಸ್ಥೆಯ ಕೊರತೆ ಇತ್ತು. ಅಂದ್ರೆ ಸಂಘಟನೆ ಸ್ಟ್ರಾಂಗ್ ಇತ್ತು, ಆದರೆ ಆಡಳಿತದ ಜೊತೆಗಿನ ಸಂಪರ್ಕ ವೀಕ್ ಆಗಿತ್ತು. ಹಾಗಾದ್ರೆ ಅಸಲಿ ಕಾರಣ ಏನು? ಈ ಸಮಸ್ಯೆಗಳೆಲ್ಲ ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ನಾವು ಇವತ್ತು ನೋಡ್ತಾ ಇರೋ ಕುಂದುಕೊರತೆಗಳು ದಶಕಗಳ ಕಾಲದ ವ್ಯವಸ್ಥಿತ ನಿರ್ಲಕ್ಷ್ಯದ ಫಲ. ಈ ಸಮಸ್ಯೆಯ ಬೇರನ್ನ ಅರ್ಥ ಮಾಡಿಕೊಳ್ಳದೆ ಶಾಶ್ವತ ಪರಿಹಾರ ಸಿಗೋದು ಅಸಾಧ್ಯ. ಪಕ್ಷದ ಒಳಗಿನ ಲೆಕ್ಕಾಚಾರ ನೋಡಿದ್ರೆ ಒಂದು ವಿಷಯ ಗೊತ್ತಾಗುತ್ತೆ. ಬೂತ್ ಮಟ್ಟದಲ್ಲಿ ಜನರನ್ನ ಸೇರಿಸೋ ಶಕ್ತಿ ಇತ್ತು, ಆದರೆ ಜನರ ಜೊತೆ ನೇರವಾಗಿ ತೊಡಗಿಸಿಕೊಂಡು ಅವರ ಸಮಸ್ಯೆಗಳಿಗೆ ಸ್ಪಂದಿಸೋ ತಂತ್ರಗಳು ದುರ್ಬಲವಾಗಿದ್ವು. ದೊಡ್ಡ ಸಂಘಟನೆಗಳನ್ನ ಬಲ ಇದ್ರೂ ಜನರ ದೈನಂದಿನ ಸಮಸ್ಯೆಗಳಿಗೆ ಉತ್ತರ ಕೊಡುವಲ್ಲಿ ಎಡವಿದ್ದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ. ಕಳೆದುಕೊಂಡ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ನಕ್ಕರವಾದ, ಕಾರ್ಯರೂಪಕ್ಕೆ ತರಬಹುದಾದ ನೀಲಿನಕ್ಷೆ ಹೇಗಿರಬೇಕು ಅಂತ ನೋಡೋಣ. ಈ ನಂಬರ್ ನೋಡಿ, 36.
ಇಡೀ ಭಟ್ಕಳ ತಾಲೂಕಿಗೆ ಒಂದು ಪ್ರಮುಖ ವಸತಿ ಯೋಜನೆಯಡಿ ಮಂಜೂರಾಗಿದ್ದು ಕೇವಲ 36 ಮನೆಗಳು. ಯೋಚನೆ ಮಾಡಿ, ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ಇಷ್ಟೇನಾ? ಇದು ಮೂಲಭೂತ ಸೇವೆಗಳನ್ನ ತಲುಪಿಸುವಲ್ಲಿನ ವೈಫಲ್ಯಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಹೀಗಿದ್ದಾಗ ಒಂದು ಪ್ರಶ್ನೆ ಸಹಜವಾಗೇ ಬರುತ್ತೆ. ಜನರಿಗೆ ಇಷ್ಟು ಕಡಿಮೆ ಕೊಡೋ ಒಂದು ಸಿಸ್ಟಮ್ ಅವರ ದೊಡ್ಡ ದೊಡ್ಡ ಕನಸುಗಳನ್ನ, ಆಕಾಂಕ್ಷೆಗಳನ್ನ ಹೇಗ್ತಾನೆ ಪೂರೈಸಕ್ ಸಾಧ್ಯ? ನೀತಿಗಳ ಭರವಸೆಗೂ ನೆಲದ ಮೇಲಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹಾಗಾದ್ರೆ ಜನರ ಸಮಸ್ಯೆಗಳಿಗೆ ನೇರವಾದ ಉತ್ತರ ಏನು? ಇಲ್ಲಿದೆ ನೋಡಿ, 3 ಪ್ರಮುಖ ಭರವಸೆಗಳು. ಇವು ಕೇವಲ ಯೋಜನೆಗಳಲ್ಲ, ಇವು ಜನರ ತುರ್ತು ಅಗತ್ಯಗಳನ್ನ ಪೂರೈಸುವ ಮಾರ್ಗಗಳು. ಪ್ರತಿ ಮನೆಗೂ ನೀರು, ಓಡಾಡೋಕೆ ಒಳ್ಳೆ ರಸ್ತೆಗಳು ಮತ್ತು ಯುವಜನರಿಗೆ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯ ಮತ್ತು ಆರೋಗ್ಯ ಕೇಂದ್ರಗಳು. ಈ ಬದಲಾವಣೆಯನ್ನ ತರಲು ಚತುರ್ಮುಖ ಸಿದ್ಧಾಂತ ಅನ್ನೋ 4 ಹಂತದ ಕಾರ್ಯತಂತ್ರವನ್ನ ಶಿಫಾರಸು ಮಾಡಲಾಗಿದೆ. ಮನೆ ಮನೆಗೆ ಹೋಗಿ ಜನರ ಮಾತು ಕೇಳೋದ್ರಿಂದ ಹಿಡಿದು ಡಿಜಿಟಲ್ ಮೂಲಕ ಅವರನ್ನ ತಲುಪೋದು ಕೂಡ ಇದರಲ್ಲಿ ಸೇರಿದೆ. ಇಲ್ಲಿ ಡಿಜಿಟಲ್ ಅಂತ ಬಂದಾಗ ಒಂದು ಜವಾಬ್ದಾರಿಯ ವಿಷಯ ಬರುತ್ತೆ. ಭಾರತದ ಡಿಪಿಡಿಪಿ ಕಾಯ್ದೆ ಪ್ರಕಾರ ಜನರ ಖಾಸಗಿತನ ಮತ್ತು ಅವರ ಒಪ್ಪಿಗೆ ಬಹಳ ಮುಖ್ಯ. ಟೆಕ್ನಾಲಜಿಯನ್ನ ಜನರ ಹತ್ರ ಹೋಗಕ್ಕೆ ಬಳಸಬೇಕು, ಅವರ ಪ್ರೈವಸಿಯನ್ನ ಮುರಿಯೋಕ್ಕಲ್ಲ. ಇದು ಕೇವಲ ಕಾನೂನಲ್ಲ, ಇದೊಂದು ನೈತಿಕ ಜವಾಬ್ದಾರಿ ಕೂಡ. ಯಾವುದೇ ಪ್ಲಾನ್ ಸಕ್ಸಸ್ ಆಗ್ಬೇಕಾದ್ರೆ ಅದರಲ್ಲಿ ಒಂದು ಮಾನವೀಯ ಸ್ಪರ್ಶ ಇರಬೇಕು. ಈಗ ನಾವು ನೀಲಿನಕ್ಷೆಯ ಕೊನೆಯ ಆದರೆ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಅದುವೇ ನಾಯಕತ್ವ, ಸಂವಹನ ಮತ್ತು ಜನರ ನಂಬಿಕೆಯನ್ನ ಮರುಸ್ಥಾಪಿಸೋದು. ಭಟ್ಕಳದಂತಹ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಥಳೀಯತೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಅಭ್ಯರ್ಥಿ ನಮ್ಮವರು ಅಂತ ಅನಿಸ್ಬೇಕು. ಜನರ ಕಷ್ಟ ಸುಖಗಳನ್ನ ಹತ್ತಿರದಿಂದ ಬಲ್ಲ, ಅವರದೇ ಭಾಷೆಯಲ್ಲಿ ಮಾತಾಡಬಲ್ಲ ವ್ಯಕ್ತಿಯಾಗಿರಬೇಕು. ಹೊರಗನಿಂದ ಬಂದವರು ಅನ್ನೋ ಭಾವನೆ ಬಂದ್ರೆ ಜನರು ಸುಲಭವಾಗಿ ದೂರಾಗ್ತಾರೆ. ಈ ವರದಿಯ ಕೊನೆಯ ಮತ್ತು ಬಹಳ ಕಠಿಣವಾದ ಸಲಹೆ ಇದು: ಅಭ್ಯರ್ಥಿಯನ್ನೇ ಬದಲಾಯಿಸಿ. ಯಾಕಂದ್ರೆ 2023ರ ಸೋಲಿನ ನಂತರ ನಿಜವಾದ ಬದಲಾವಣೆ ಆಗ್ತಿದೆಯನ್ನೋ ಸ್ಪಷ್ಟ ಸಂಕೇತವನ್ನ ಜನರಿಗೆ ಕೊಡಬೇಕಾಗತ್ತೆ. ಅದಕ್ಕೆ ಹೊಸ ಮುಖವೊಂದೇ ನಿಜವಾದ ಬದಲಾವಣೆಯ ಭರವಸೆಯನ್ನ ಜನರಲ್ಲಿ ಮೂಡಿಸಬಲ್ಲದು. ಹಾಗಾದ್ರೆ ತಕ್ಷಣಕ್ಕೆ ಮಾಡಬೇಕಾದ ಕೆಲಸಗಳೇನು? ಇಲ್ಲಿದೆ ಒಂದು ಚೆಕ್ ಲಿಸ್ಟ್. ಹೊಸ ಸ್ಥಳೀಯ ಅಭ್ಯರ್ಥಿಯ ಆಯ್ಕೆಯಿಂದ ಹಿಡಿದು ಜನರ ಸಮಸ್ಯೆಗಳನ್ನ ಕೇಳೋಕೆ ಒಂದು ವ್ಯವಸ್ಥೆಯನ್ನ ಸ್ಥಾಪಿಸೋವರೆಗೆ ಪ್ರತಿಯೊಂದು ಹೆಜ್ಜೆಯೂ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋ ದಿಕ್ಕಿನಲ್ಲಿರಬೇಕು. ಮಾತು ಮುಗೀತು, ಈಗ ಕೆಲ್ಸ ಶುರುವಾಗ್ಬೇಕು. ಕೊನೆಗೊಂದು ಪ್ರಶ್ನೆ: ಒಂದು ಕ್ಷೇತ್ರವನ್ನ ಮತ್ತೆ ಗೆಲ್ಲೋಕೆ ಕೇವಲ ಡೇಟಾ ಪ್ಲಾನ್ ಇದ್ರೆ ಸಾಕಾ? ಅಥವಾ ನಿಜವಾದ ರಾಜಕೀಯ ಅಂದ್ರೆ ಈ ಅಂಕಿಅಂಶಗಳ ಆಚೆಗೆ ಒಂದೊಂದೇ ಭರವಸೆಯನ್ನ ಈಡೇರಿಸ್ತಾ ಪ್ರತಿದಿನ ಜನರ ನಂಬಿಕೆಯನ್ನ ಕಟ್ಟುವುದೇ? ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ ಬ್ಲೂಪ್ರಿಂಟ್ ಸ್ಟ್ರಾಟಜೀಸ್.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.